ನಮಸ್ತೆ ಮಿತ್ರರೇ, ಇವತ್ತೊಂದು ಅವಲಕ್ಕಿಯಿಂದ ಹೊಸತಾದ ರೆಸಿಪಿ. ಮಕ್ಕಳಿಗಂತೂ ಹೇಳಿ ಮಾಡಿಸಿದಂತಹದ್ದು, ಅಲ್ಲದೆ ಯಾರು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಿ ಅಂಥವರಿಗಂತೂ ಬೆಸ್ಟ್. ಇದರಲ್ಲಿ ವೆಜಿಟೇಬಲ್ಸ್ಗಳು ಸಹ ಉಂಟು ಮತ್ತು ಅವಲಕ್ಕಿ ಉಂಟು. ಹಾಗೂ ಇದನ್ನು ಸ್ಟೀಮ್ ಮಾಡಿದಂಥದ್ದಲ್ಲ, ಇದೊಂದು ವಿಭಿನ್ನ ರೀತಿಯಲ್ಲಿ ಮಾಡಿದಂಥದ್ದು. ಹಾಗಾದರೆ ಈ ಒಂದು ರುಚಿಕರವಾದ ರೆಸಿಪಿಯನ್ನು ಹೇಗೆ ಮಾಡುವುದನ್ನು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ಅವಲಕ್ಕಿಯಿಂದ ಮಾಡಿದಂತಹ ಕಡುಬು ಅಂತ ಹೇಳ್ಬೋದು, ಅದನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಮಿತ್ರರೇ, ಇವತ್ತು ಈ ಅವಲಕ್ಕಿಯನ್ನು ಬಳಸಿ ಒಂದು ರುಚಿಕರವಾದ ಬ್ರೇಕ್ಫಾಸ್ಟ್ ಮಾಡೋಣ. ಯಾವ ಸಾಕ್ತದೆ, ದಪ್ಪ ಅವಲಕ್ಕಿ ಸಾಕ್ತದೆ, ಹದಾದ ಅವಲಕ್ಕಿ ಸಾಕ್ತದೆ. ನೋಡಿ, ಬೇಕಾಗುವ ಸಾಮಗ್ರಿಗಳು ಇವತ್ತು ಬೀಟ್ರೂಟ್ ಒಂದು ತುಂಡು ಸಾಕು, ಒಂದು ಕ್ಯಾರೆಟ್ ಸಾಕು, ಮತ್ತು ಇನ್ನು ನೀರುಳ್ಳಿ ಇದ್ದರೆ ನೀರುಳ್ಳಿ ಸಹ ಹಾಕ್ಕೊಳ್ಬೋದು, ಅಥವಾ ಬೇರೆ ಯಾವ್ದು ವೆಜಿಟೇಬಲ್ಸ್ ಸಹ ಹಾಕ್ಕೊಳ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಸಹ ಯೂಸ್ ಮಾಡ್ಬೋದು. ನನ್ನ ಹತ್ರ ಇವತ್ತು ಇಲ್ಲ. ಒಂದು ಚಮಚ ಉದ್ದಿನ ಬೇಳೆ, ಒಂದು ಚಮಚದಷ್ಟು ಸೆಸ್ಮಿಸಿಸ್ ಎಳ್ಳು, ಒಂದು ಚಮಚದಷ್ಟು ಸಾಸಿವೆ, ಸ್ವಲ್ಪ ತೆಂಗಿನ ತುರಿ. ಈಗ ಮೊದಲಿಗೆ ನಾವೇನು ಮಾಡೋದು ಹೇಳಿದರೆ, ಇದನ್ನು ಚೆನ್ನಾಗಿ ತೊಳೆದುಕೊಳ್ಳೋಣ. ಕೆಲವು ಕ್ಲೀನ್ ಇರುವುದಿಲ್ಲ ಅವಲಕ್ಕಿಗಳು, ಕೆಲವು ನೋಡಿ ಇದು ಒಳ್ಳೆ ಕ್ಲೀನ್ ಉಂಟು ಅವಲಕ್ಕಿ. ಸಂತೋಷ್ ರೈಸ್ ಮಿಲ್ನವರ ಅವಲಕ್ಕಿ ನಾನು ತೆಗೆದುಕೊಂಡದ್ದು ಒಳ್ಳೆಯದುಂಟು. ಇದನ್ನು ಚೆನ್ನಾಗಿ ತೊಳೆದುಕೊಂಡು ಒಂದು ಎರಡು ಬಾರಿ ತೊಳೆದುಕೊಳ್ಳೋಣ. ತೊಳೆದುಕೊಂಡು ಮತ್ತೆ ನೀರು ಹಾಕೋದು ಬೇಡ. ಸ್ಟಾರ್ಚ್ ಎಲ್ಲ ಹೋಗ್ತದೆ ಅದರಲ್ಲಿ. ಇದನ್ನು ಹೀಗೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನಮ್ಮದು ಈ ಕ್ಯಾರೆಟ್ ಮತ್ತು ಇದನ್ನು ನಾನು ಚೆನ್ನಾಗಿ ಸಣ್ಣದಾಗಿ ಈ ತುರಿಮಣೆಯಲ್ಲಿ ತುರಿದುಕೊಳ್ತೇನೆ. ತುರಿದುಕೊಂಡು ತೋರಿಸ್ತೇನೆ ನಿಮಗೆ. ವೀಕ್ಷಕರೇ, ಇಲ್ಲಿ ಕ್ಯಾರೆಟ್ ಕತ್ತರಿಸಿ ಆಯಿತು, ಒಂದು ಬೀಟ್ರೂಟು, ಸ್ವಲ್ಪ ನೀರುಳ್ಳಿ, ಸಣ್ಣದಾಗಿ ಒಂದು ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡೆ. ಈಗ ಇಲ್ಲೊಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಒಂದು ಕಬ್ಬಿಣದ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ನಾನಿಲ್ಲಿ. ಅದಕ್ಕೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು, ಯಾವ ಸಾಕ್ತದೆ. ಮತ್ತು ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿಯುವಾಗ ಒಂದು ಚಮಚದಷ್ಟು ಉದ್ದಿನ ಬೇಳೆ ಸ್ವಲ್ಪ ಸಿಡಿಯುವಾಗ ಈ ಒಂದು ಕರಿಬೇವನ್ನು ಸ್ವಲ್ಪ ಚಾಪ್ ಮಾಡಿಕೊಂಡು ಆದಷ್ಟು ಸಣ್ಣದು ಮಾಡಿಕೊಳ್ಳಿ. ಕೈಯಲ್ಲಿ ಮಾಡಿದರೆ ಆಗ್ತದೆ, ಅಥವಾ ಕತ್ತರಿಯಲ್ಲಿ ಸಣ್ಣದಾಗಿ ಕತ್ತರಿಸಿದರೆ ಬಹಳ ಉತ್ತಮ. ಇನ್ನು ಅದೇ ಚಟ್ಪಟ ಆಗುವಾಗ ನೋಡಿ, ಈ ಆನಿಯನ್ ಮತ್ತು ಸಣ್ಣದಾಗಿ ಕತ್ತರಿಸಿದ ಕಾಯಿ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಬಾಡುವಾಗ ಈ ವೆಜಿಟೇಬಲ್ಸ್ಗಳನ್ನು, ಇದು ನೀವು ಯಾವ ಸಹ ಬೀನ್ಸ್ ಸಹ ಮಾಡ್ಬೋದು, ಯಾವ ಸಹ ಆಗ್ತದೆ ಇದರಲ್ಲಿ. ಒಳ್ಳೆ ಪರಿಮಳ ಬರ್ತದೆ. ಈಗ ಇದಕ್ಕೆ ಚೂರು ತುಪ್ಪವನ್ನು ಹಾಕೊಳ್ಳೋಣ. ಒಂದು ಸಣ್ಣ ಚಮಚದಷ್ಟು ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೂರು ಉಪ್ಪು, ಒಳ್ಳೆ ಕಲರ್ಫುಲ್ಲಾದ ಕಡುಬು ಆಗ್ತದೆ ಇದರಲ್ಲಿ. ನಾವು ನೋಡಿ ಹೀಗೆ ಹೇಗೆ ಚೆನ್ನಾಗಿ ಬರ್ತದೆ ಹೇಳಿದರೆ, ಇದು ಸ್ವಲ್ಪ ಇದರಲ್ಲೇ ಬಾಡಬೇಕು. ಇಷ್ಟು ಬಾಡುವಾಗ ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟದು, ಬಾಯಿಗೆ ಸಿಕ್ಕದಾಗೆ ಎಷ್ಟು ಸಣ್ಣದು ಹೆಚ್ಚಿದ್ದೀರಿ ಅಷ್ಟು ಸಣ್ಣದು ಹಾಕ್ಕೊಳ್ಬೇಕು.
ಸಾಕು. ಇಷ್ಟ ಆಗುವಾಗ ಇದಕ್ಕೆ ಇನ್ನು ಆಫ್ ಮಾಡಿಕೊಂಡು ತೆಂಗಿನ ತುರಿಯನ್ನು ಹಾಕೊಳ್ಳೋಣ. ಮತ್ತು ಇನ್ನು ಸ್ವಲ್ಪ ಇದು ತಣ್ಣಗಾಗಲಿ. ಇದಿಲ್ಲಿ ತಣ್ಣಗಾಗ್ತಾ ಇರುವಾಗ ನಾವು ಇದಕ್ಕೊಂದು ಚಟ್ನಿ ಮಾಡೋಣ. ನೋಡಿ, ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಇದು ತಿಮರೆ ಇದ್ದರೆ ತಿಮರೆ ಹಾಕಿಲ್ಲದೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಅದು ಒಳ್ಳೆಯದಾಗ್ತದೆ. ಯಾವ ಸಾಕ್ತದೆ ಒಳ್ಳೆ. ಈಗ ತಿಮರೆ ಬೆಳೀತದೆ, ಈಗ ಮಳೆ ಬರ್ತಾ ಉಂಟಲ್ಲ, ಹಾಗಾಗಿ ಸ್ವಲ್ಪ ತಿಮರೆ ಆರೋಗ್ಯಕ್ಕಂತೂ. ತಿಮರೆ ಹೇಳಿದರೆ ಬ್ರಾಹ್ಮಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಸ್ವಲ್ಪ ಅದನ್ನು ಹಾಕ್ಕೊಂಡು, ಕೆಲವರು ಇದನ್ನು ಫ್ರೈ ಮಾಡ್ತಾರೆ. ಸುರಿಗೆ ಫ್ರೈ ಮಾಡುವ ಅಗತ್ಯವೇ ಇಲ್ಲ, ಇದರದ್ದೆಲ್ಲ ಪೌಷ್ಟಿಕಾಂಶ ಸಿಗಬೇಕಾದ್ರೆ ನಾವು ಫ್ರೈ ಮಾಡಬಾರ್ದು. ಸ್ವಲ್ಪ ನೀರುಳ್ಳಿ, ಒಂದೇ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ, ಒಂದು ಚೂರು ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಈಗ ಇದನ್ನು ಸ್ವಲ್ಪ ಬಿಸಿ ತಣ್ಣಗಾದ ನೀರು ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ. ಇಲ್ಲಿ ಚಟ್ನಿ ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ ನೋಡಿ. ಇದು ತುಂಬ ಸಣ್ಣ ಆಗಬಾರ್ದು, ಸ್ವಲ್ಪ ಕೋಸ್ತಿ ಗ್ರೈಂಡ್ ಆಗಬೇಕು. ಈಗ ಇದನ್ನು ಸ್ವಲ್ಪ ನೀರು ಮಾಡಿಕೊಳ್ಬೋಣ. ಬಿಸಿ ತಣ್ಣಗಾದ ನೀರನ್ನು ಹಾಕಿ ಸ್ವಲ್ಪ ನೀರು ಮಾಡಿಕೊಂಡು ನಾವು ಇಟ್ಕೊಳ್ಬೇಕು. ಇದು ಯಾಕೆ ಹೇಳಿದರೆ ಈ ಒಂದು ಮಾಡುವಂತಹ ನಾನು ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಸ್ವಲ್ಪ ನೀರು ಚಟ್ನಿ ಬೇಕಾಗ್ತದೆ, ಅಥವಾ ನೀರು ಚಟ್ನಿ ಇಲ್ಲದೆ ಸಹ ತಿನ್ಬೋದು. ನಾನು ಹೇಗೆ ಅಂತ ನಾನು ತೋರಿಸ್ತೀನಿ. ಅದಾದಮೇಲೆ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಇದು ತಣ್ಣಗಾಗಿದೆ. ಇಲ್ಲಿ ನೋಡಿ ಹೇಗೆ ಆಗಿದೆ ನೋಡಿ, ಒಳ್ಳೆ ಮೆದುವಾಗಿದೆ. ಇದನ್ನು ಸ್ವಲ್ಪ ನಾದಿಕೊಳ್ಳೋಣ. ಹೀಗೆ ಇದಕ್ಕೆ ಚೂರು ಉಪ್ಪನ್ನು ಹಾಕ್ಕೊಂಡು ನಾವು ನಾದಿಕೊಳ್ಳೋಣ. ನಿಮಗಿದು ಸ್ವಲ್ಪ ತುಂಬ ಮೆದುವು ಆಗ್ತದೆ ಅಂತ ಆದರೆ ನೀವೇನು ಮಾಡ್ಕೊಳ್ಬೇಕು ಹೇಳಿದರೆ, ಸ್ವಲ್ಪ ಬೇಕಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು. ನಾನು ಇಟ್ಕೊಂಡಿದ್ದೇನೆ ಅಕ್ಕಿ ಹಿಟ್ಟು, ಬೇಕಿದ್ದರೆ ಹಾಕೊಳ್ಳೋಣ ಅಂತ ನೋಡಿ. ಈಗ ಇದನ್ನು ಇದಕ್ಕೆ ನೋಡಿ ಫುಲ್ ಆಫ್ ವೆಜ್ಜೀಸ್ ಶಿಫ್ಟ್ ಮಾಡಿಕೊಳ್ಳೋಣ. ಎಲ್ಲವನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಳೋಣ. ಈ ಕೊನೆಯದಾಗಿ ತೆಂಗಿನ ತುರಿ ಹಾಕಿದರೆ ಸಾಕ್ತದೆ, ಅಥವಾ ಅದಕ್ಕೆ ಮಿಕ್ಸ್ ಮಾಡಿದರೆ ಸಾಕ್ತದೆ, ಹೇಗೆ ಸಾಕ್ತದೆ. ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಪೋಸ್ ನಿಮಗೆ ಹೀಗೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಆದರೆ ನೀವು ಸ್ವಲ್ಪ ಇದಕ್ಕೆ ನೋಡಿ, ಇದು ಕಟ್ಟಲಿಕ್ಕೆ ಆಗ್ತದೆ, ಏನು ತೊಂದರೆ ಇಲ್ಲ ನೋಡಿ, ಹೀಗೆ ಆಗ್ತದೆ. ಅದರಿಂದಾಗಿ ಆಗೋದಿಲ್ಲ ಆದರೆ ಸ್ವಲ್ಪ ಅಕ್ಕಿ ಹುಡಿ ಮಿಕ್ಸ್ ಮಾಡ್ಬೋದು ನೋಡಿ. ಒಳ್ಳೆ ಹೀಗೆ ರೌಂಡ್ ಉಂಡೆ ಬಂದಿದೆ. ಸ್ವಲ್ಪ ಹೀಗೆ ನಾದಿಕೊಳ್ಬೇಕು, ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಪರಿಮಳ ಬರ್ತದೆ. ಉದ್ದಿನ ಬೇಳೆ ಇದಕ್ಕೆಲ್ಲ ಒಗ್ಗರಣೆ ಹಾಕಿ ಮಾಡೋದಲ್ಲ, ಇದು ಮಕ್ಕಳಿಗೆ ಸಂತೂ ಬಹಳ ಒಳ್ಳೆಯದು, ದೊಡ್ಡವರಿಗೆ ಸಹ ಹೆಲ್ತ್ ವೈಸ್ ಬಹಳ ಒಳ್ಳೆಯದಾದ ಒಂದು ರೆಸಿಪಿ ಅಂತ ಹೇಳಿ. ವೀಕ್ಷಕರೇ, ಈಗ ಇದನ್ನೊಂದು ಸಣ್ಣ ಸಣ್ಣದಾದ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಇಲ್ಲಿ ನೋಡಿ, ಈ ರೀತಿ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಎಲ್ಲವನ್ನು ಸಹ ನಾನೀಗ ಹೀಗೆ ರೌಂಡಿನ ಉಂಡೆಯಾಗಿ ಮಾಡ್ತೇನೆ. ನಿಮಗೆ ಅಂಟದೆ ಆದರೆ ಸ್ವಲ್ಪ ಕೈಗೆ ನೋಡಿ ಹೀಗೆ ನೀರನ್ನು ಹೀಗೆ ಕೈಗೆ ತಾಗಿಸಿಕೊಂಡು ಉಂಡೆಯನ್ನು ನೋಡಿ ಸಣ್ಣ ಸಣ್ಣ, ತುಂಬ ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿಯಲ್ಲಿ ಉಂಡೆಗಳಾಗಿ ಎಲ್ಲವನ್ನು ಉಂಡೆಗಳಾಗಿ ಮಾಡ್ತೇನೆ ನಾನು. ಈ ಅವಲಕ್ಕಿಯ ಸ್ವಲ್ಪ ಹೂರಣವನ್ನು ಸಂಜೆ ಮಾಡಲಿಕ್ಕೆ ತೆಗೆದಿಟ್ಕೊಂಡೆ, ಅದು ಅರ್ಧದಷ್ಟರಲ್ಲಿ ಉಂಡೆಯನ್ನು ಮಾಡಿಕೊಂಡೆ. ಈಗ ನೋಡಿ ಹೇಗೆ ಮಾಡೋದಂತ ತೋರಿಸ್ತೇನೆ. ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಒಂದು 2 ಸ್ಪೂನ್ನಷ್ಟು ಸಹ ಬೇಡ, ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು, ಜಸ್ಟ್. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆಗುವಾಗ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಒಂದು ಸಿಡಿಲಿ. ಸಾಸಿವೆ ಸಿಡಿತಾ ಉಂಟು ನೋಡಿ. ಇಂಥ ರೌಂಡ್ ಮೆಣಸನ್ನು ಸ್ವಲ್ಪ ಹೀಗೆ ಜಸ್ಟ್ ಹೀಗೆ ಓಪನ್ ಮಾಡ್ಕೊಂಡು ಹಾಕೊಳ್ಳೋಣ. ಇಡೀ ಹಾಕಿದರೆ ಸಾಕ್ತದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಉರಿಯನ್ನು ಸಣ್ಣದು ಮಾಡಿಕೊಂಡು ನಾವು ಈ ಎಳ್ಳು 1 ಚಮಚದಷ್ಟು ಎಳ್ಳು, ಈ ಎಳ್ಳೆ ಇದಕ್ಕೊಂದು ಚಂದವನ್ನು ಕೊಡುವಂತಹದ್ದು. ಎಳ್ಳು ಸ್ವಲ್ಪ ಈಗ ನೋಡಿ ಪಟ್ಟ ಹೊಡಿತದೆ. ಎಳ್ಳು ಹೊಡೆಯುವಾಗ ಈ ಒಂದು ನಾವು ಮಾಡಿಟ್ಟಂತಹ ಹೊಡಿಬೇಕು, ಎಳ್ಳು ಹೊಡೆದ ಮೇಲೆ ಹಾಕ್ಕೊಳ್ಬೇಕು ನಾವು. ಇದನ್ನು ಇದರಲ್ಲಿ ಹಾಕ್ಕೊಂಡು ಲೈಟಾಗಿ ಮಕ್ಕಳಿಗಂತೂ ಬಹಳ ಖುಷಿ ಆಗ್ತದೆ ಸಣ್ಣ ಉರಿಯಲ್ಲಿ. ಇದು ಇನ್ನು ಹೆಚ್ಚು ಬೇಯಲಿಕ್ಕೆ ಸಹ ಇಲ್ಲ, ಇದು ಆಲ್ರೆಡಿ ಬೆಂದಂತಹ
ಎಲ್ಲ ವಸ್ತುಗಳು ಇದರಲ್ಲಿ ಬೆಂದಂತ ಇರುವುದು. ಖಾಲಿ ಅವಲಕ್ಕಿಯನ್ನು ನಾವು ಬೇಯಿಸ್ಬೇಕಂತೇಳಿ ಇಲ್ಲ, ಒಳ್ಳೆ ನೀರಿನಲ್ಲಿ ತೊಳೆದಿಟ್ಕೊಂಡಿದ್ದೇವೆ. ಆಯಿತು, ಸಣ್ಣ ಉರಿಯಲ್ಲಿ ಇದನ್ನು ಒಂದೇ ನಿಮಿಷಗಳ ಕಾಲ ಈಗ ಮಾಡಿದರೆ ಆಯಿತು. ಏನು ಬಿಟ್ಟುಕೊಡೋದಿಲ್ಲ, ಏನಾಗೋದಿಲ್ಲ ನೋಡಿ. ಒಂದು ನಿಮಿಷ ಹೀಗೆ ಇಟ್ಕೊಳ್ಳೋಣ ವೀಕ್ಷಕರೇ. ಆಯಿತು, ಇದನ್ನೀಗ ಆಫ್ ಮಾಡ್ಕೊಳ್ಳೋಣ. ಒಂದೇ ನಿಮಿಷ ಇದನ್ನು ಇದರಲ್ಲಿ ಜಸ್ಟ್ ಅದೊಂದು ರೋಲ್ ಆಗಬೇಕು ಇದರಲ್ಲಿ ಅಷ್ಟೇ. ಈಗ ನೋಡಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಏನು ಚೆನ್ನಾಗಿ ಒಂದು ಮಕ್ಕಳಿಗಂತೂ ಬಹಳ ಖುಷಿ ಆಗ್ತದೆ ಅಂತ ತಿನ್ನಲಿಕ್ಕೆ. ಟೇಸ್ಟ್ ಸಹ ಸೂಪರ್ ಆಗಿ ಬರ್ತದೆ. ಯಾಕೆ ಹೇಳಿದರೆ ನಾವು ಅದಕ್ಕೆ ಒಳ್ಳೆ ಒಗ್ಗರಣೆ ಕೊಟ್ಟು ಮಾಡುವಂಥದ್ದಲ್ಲ. ಅದರಿಂದಾಗಿ ಇದರ ಹೂರಣವನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ಬೇಕಾದಾಗ ಹೀಗೆ ಒಗ್ಗರಣೆ ಕೊಟ್ಟು ಮಾಡ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಲ್ಲಿ ಒಂದು ರುಚಿಕರವಾದ ಬ್ರೇಕ್ಫಾಸ್ಟನ್ನು ನಾವು ಮಾಡಬಹುದಂತ. ಅದು ಸಹ ಅವಲಕ್ಕಿ, ಕೇವಲ ಅವಲಕ್ಕಿ ಮತ್ತು ಕೆಲವು ವೆಜ್ ಐಟಮ್ಸ್ಗಳನ್ನು ಯೂಸ್ ಮಾಡಿ, ಯಾವುದೇ ವೆಜಿಟೇಬಲ್ಸ್ಗಳನ್ನು ನೀವು ಯೂಸ್ ಮಾಡಬಹುದು. ಹೀಗೆ ಮಾಡಿದರೆ ಆರೋಗ್ಯಕ್ಕೆ ಸಹ ಉತ್ತಮ. ಯಾರು ವೆಯ್ಟ್ ಲಾಸ್ ಮಾಡ್ತೀರಿ ನೋಡಿ ಅಂಥವರಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.